ಹಾಯ್ ನಮಸ್ತೆ. ಇದು ನೆನ್ನೆಯ ಮಿನಿ ಬ್ಲಾಗ್ ಆಗಿರುತ್ತೆ. ಅವರು ದಿಢೀರಂತ ನನಗೆ ಬಿರಿಯಾನಿ ಮಾಡಿಕೊಡಿ ಅಂತೇಳ್ಬಿಟ್ಟು ಆರ್ಡರ್ ಕೊಟ್ಟಿದ್ದರು. ನಾನು ನಾರ್ಮಲಾಗಿ ವೆಜ್ ಊಟನೇ ತೊಗೊತಾ ಇದ್ದಿದ್ದು. ತಿಂಗಳಿಗೆ ಒಂದೆರಡು ಸರಿ ಬಿರಿಯಾನಿ ಊಟ ಹೇಳ್ತಾರೆ. ಹಾಗಾಗಿ ಮನೇಲಿ ಯಾರೂ ಇಲ್ದಿದ್ದ ಕಾರಣ ನಾನೇ ಹೋಗಿ ಚಿಕನ್ ಎಲ್ಲ ತೊಗೊಂಬಂದು ಇಲ್ಲಿ ಮಸಾಲೆಗೆ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಮತ್ತು ರಸಮ್ ಒಂದು ಕಡೆ ಇಟ್ಟಿದ್ದೀನಿ. ನೋಡಿ, ಮಸಾಲೆ ದಿನಸಿ ಎಲ್ಲ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಬಿಟ್ಟು ಮಸಾಲೆ ದಿನಸಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ನೀಟಾಗಿ ವಾಶ್ ಮಾಡಿಕೊಂಡು ಮಸಾಲೆ ಏನೇನು ಬೇಕು ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಮತ್ತೆ ಚಿಕನ್ ಹಾಕಿ ಇದಕ್ಕೆ ಚಿಕನ್ನು ಫ್ರೈ ಮಾಡಿಕೊಂಡು ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಹೇಳಿದ್ರು, ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು. ಟೆನ್ಷನ್ ಆಗೋಯಿತು ನನಗಂತೂ. ಒಂದ್ಸರಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಒಂದು ಕಡೆ, ಮತ್ತು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಮತ್ತೆ ಬಿರಿಯಾನಿಗೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ನು ಬಿರಿಯಾನಿ ಅಂತೂ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ನಿಜವಾಗ್ಲೂ. ನೋಡಿ, ಎಲ್ಲ ಬೇಯಿತು. ಈಗ ದಮ್ ಕಟ್ಟೋಕ್ಕೆ ಅಂತೇಳ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಡ್ತಾಯಿದ್ದೀನಿ. ಇದೇ ರೀತಿ ನಾನು ಬಿರಿಯಾನಿ ಮಾಡಿಕೊಡೋದು. ನೆನ್ನೆ ಆರ್ಡರು ತೊಗೊಂಡೋಗಿದ್ದಲ್ಲದೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಅವರು ಇನ್ನೊಂದು 2 ಪಾರ್ಸಲ್ ಕಟ್ಟಿ ಅಕ್ಕ ಅಂತ ಫೋನ್ ಮಾಡಿದರು. ಮತ್ತು ಇನ್ನೂ 2 ಪಾರ್ಸಲ್ಲು ಸಹ ಕಟ್ಟಿ ಕಳಿಸ್ದೆ. ನಾನು ಪಾರ್ಸಲ್ದೆಲ್ಲ ಏನೂ ವೀಡಿಯೋ ಮಾಡಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೆನ್ನೆ ಬಿರಿಯಾನಿ ತಿಂದವರು ಸೂಪರ್ ಖುಷಿ ಬಿದ್ದುಬಿಟ್ರು. ಇದಾಗಿತ್ತು ನೆನ್ನೆಯ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕೆಲವರೆಲ್ಲ ಫಾಲೋ ಮಾಡ್ತೀರಾ ಮತ್ತು ಅನ್ಫಾಲೋ ಮಾಡ್ತೀರಾ, ಯಾಕಂತ ಗೊತ್ತಾಗ್ತಾಯಿಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದೆಯೋ ಇಲ್ವೋ. ಓಕೆ, ಇದಾಗಿತ್ತು.